ನವೀನ್ ಫೋನ್ ಹಿಂದ್ಗಡೆ ಆಮೇಲೆ ಯಾರು ಕೊಡ್ತಾರೆ ಎಲ್ಲ ನಿಲ್ಕೊಂಡು ಎಲ್ಲರೂ ಬಿಡ್ತಾರೆ. ಭಾರತೀಯ ಜನತಾದಳದ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕೋಲಾರಲ್ಲಿ ನಮ್ಮ JDS ಪಕ್ಷದ ವತಿಯಿಂದ ಈ ಒಂದು ಹುಟ್ಟುಹಬ್ಬನ ಸಾಯಿಬಾಬಾ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಈ ಒಂದು ಭಕ್ತರನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಈ ಒಂದು ಹುಟ್ಟುಹಬ್ಬದ ತಾಯಿ ಕೋಲಾರಮ್ಮನ ಆಶೀರ್ವಾದ ಇಲ್ಲಿ ರಾಜಕೀಯದಲ್ಲಿ ಅವ್ರಿಗೆ ಇನ್ನೂ ಉನ್ನತ ಭವಿಷ್ಯ ಸಿಗಲಿ, ಮುಂದಿನ ಮುಖ್ಯಮಂತ್ರಿಯಾಗಿ ಕೂಡ ಆಗಲಿ ಅಂತ ಹರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ CM ಶ್ರೀನಾಥ್ ಅವರು ಮುಖಂಡರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ಬಾಬು ಮೋಹನ್ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಮರಕನಹಳ್ಳಿ ನಟರಾಜನವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಇನ್ನೊಬ್ಬ ಮುಖಂಡರು ಆಗಿರ್ತಕ್ಕಂಥ ಚಲೋನಹಳ್ಳಿ ನಾಗರಾಜನವರು KMF ನಿರ್ದೇಶಕರು ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ತುಂಬ ನಾಗರಾಜನವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೇವೆ. ನಮ್ಮ ಕುಮಾರಣ್ಣ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಜಾನಿ ಅಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಎಲ್ಲ ಬಂದಿದ್ದಾರೆ. ನಮ್ಮ ವಿಜಯವರು, ಮುರುಘಲ್ ನಾರಾಯಣ, ನಾಗೇಶ್ವರು, ನಮ್ಮ ಕಾರ್ತಿಕ್, ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತನಾಡಬೇಕಾಗಿ ಎಷ್ಟನೇ ಹುಟ್ಟುಹಬ್ಬ? ಇವತ್ತು 37ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಬಾಬಾ ಆಶೀರ್ವಾದ, ಶಿರಡಿ ಸಾಯಿಬಾಬಾರ ಆಶೀರ್ವಾದ, ಕೋಲಾರಮ್ಮನ ಆಶೀರ್ವಾದ ಅವ್ರ ಮೇಲೆ ಇರಲಿ. ಅವರು ಇವತ್ತು ಸೀಸನ್ ರಾಜಕಾರಣಿ ಅಂತ ಹೇಳಕ್ ಬಯಸ್ತೀನಿ. ಯಾಕಂದರೆ 2 ಬಾರಿ ಸೋತಿದ್ರು ಅವರು ಇವತ್ತು ಸೀಸನ್ ರಾಜಕಾರಣಿ. ಯಾಕಂದರೆ ಎಲ್ಲ ನುರಿತವರೆಗಿದೆ. ಕುಮಾರಣ್ಣ ಬುದ್ಧಿಗಳು ಏನೇನು ಆಕ್ಟಿವಿಟೀಸ್ ಐತೋ, ಏನೇನು ಆಕ್ಟಿವಿಟೀಸೋ ಅವರೆಲ್ಲ ಮೀರಿ ಬೆಳೆಯುವಂಥ ಶಕ್ತಿ ಇವತ್ತು ನಿಖಿಲ್ ಕುಮಾರಸ್ವಾಮಿಗಿದೆ. ಈ ರಾಜ್ಯದ ಯುವ ನೇತಾರ, ಮುಂದಿನ ದಿನಗಳಲ್ಲಿ ಆಶಾದಾಯಕ ರಾಜಕಾರಣಿ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೂ ಹೋಗುವಂತ ಎಲ್ಲ ಅವಕಾಶಗಳು ಈ ನಿಖಿಲ್ ಕುಮಾರಸ್ವಾಮಿ ಇವರ ಹಾದಿಯಲ್ಲಿ ಇಡೀ ಯುವ ಜನತೆ ಇವರ ಆಶೀರ್ವಾದ ಬೇಕು, ಮತ್ತೆ ಇಡೀ ರಾಜ್ಯದ ಜನತೆ ಇವ್ರ ಪ್ರೇರಣೆ ಬೇಕು ಅಂತ ಹೇಳ್ತಾ ಮುಂದೆ ಇವರು ಮುಖ್ಯಮಂತ್ರಿಯಾಗಿ ಆಗಲಿ, ಆ ಬಾಬಾ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ 2 ಮಾತನ್ನು ಅವಕಾಶ ಕೊಟ್ಟರೆ ನಿನ್ನೆಲ್ಲರೂ ಬಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಜಯನ ಕನಸಲ್ಲಿ ಅದರ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಪೂಜ್ಯರು ಆದಂಥ ಮಾಜಿ ಪ್ರಧಾನಿಗಳಾದಂಥ ಗೌರವಾಂತ ಶ್ರೀ ದೇವೇಗೌಡ ಅಪ್ಪಾಜಿಯವರ ಮೊಮ್ಮಗ ಹಾಗೂ 2 ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಕೇಂದ್ರ ಸಚಿವರ ಕಾರ್ಯನಿರ್ವಹಿಸಿರ್ತಕ್ಕಂಥ ಗೌರವಾಂತ ಕುಮಾರಸ್ವಾಮಿಯವರ ಮಗ, ಅದಕ್ಕಿಂತ ಹೆಚ್ಚಾಗಿ JDS ಪಕ್ಷದ
ಯುವ ಘಟಕದ ರಾಜ್ಯಾಧ್ಯಕ್ಷರು ಅಂತ ಆ ಜವಾಬ್ದಾರಿ ಹೊತ್ತಂತ ಗೌರವಾನ್ವಿತ ನಿಖಿಲ್ ಕುಮಾರಸ್ವಾಮಿ ಅವರವರ ಹುಟ್ಟುಹಬ್ಬವನ್ನು ಇವತ್ತು ಸಹ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಹೋಬಳಿಗಳಲ್ಲಿ ನಮ್ಮ ಮನೆ ಮಗ, ನಮ್ಮ ಕುಟುಂಬದ ಸದಸ್ಯ ಅಂತಕ್ಕಂಥ ಒಂದು ಭಾವನೆಯಿಂದ ಇವತ್ತು ಸಹ ಅವರ ಒಂದು ಬಹಳ ಹೆಮ್ಮೆ ಇದೆ. ಇವತ್ತು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಸಾಯಿಬಾಬನ ದೇವಾಲಯದ ಮನೆಯಲ್ಲಿ ನಮ್ಮ ಸೋದರ ಮಿತ್ರ ಅಂತ ಗೌರವಾನ್ವಿತ ನಿಖಿಲ್ ಕುಮಾರಸ್ವಾಮಿ, ನಮ್ಮ ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷರು ಅಂತ ಗೌರವಾನ್ವಿತ ನಮ್ಮ ನಟರಾಜಣ್ಣವರು, ಹಾಗೆ ತಾಲೂಕು ಅಧ್ಯಕ್ಷರಾದ ಬಾವಮೋಹನವರು, ಮಾಜಿ APMC ಅಧ್ಯಕ್ಷರು ಅಂತ ಗೌರವಾನ್ವಿತ ರಾಜೇಶ್ವರಿಯವರು, ಹಾಗೆ ಮುಖಂಡ ಹರೀಶ್ ಗೌಡರು ಮತ್ತು ಏನು ವಿಶೇಷವಾಗಿ ನಮ್ಮ KMFನ ನಿರ್ದೇಶಕ ಅಂತ ಗುರುತು ನಾಗರಾಜಣ್ಣವರು, ಹಾಗೆ ನಮ್ಮ ನಾರಾಯಣಸ್ವಾಮಣ್ಣವರು ಮತ್ತು ನಮ್ಮ ಪಟ್ಟಣ ಪಂಚಾಯತಿಯ ಮುಖಂಡ ಜಾನಿಯವರು, ನಾಗರಾಜಣ್ಣವರು, ಬಾಬುರವರು, ಚಂದ್ರವರು, ನಮ್ಮ ಪುಟ್ಟರಾಜ್ ಅವರು, ಕಾರ್ತಿಕ್ ಅವರು, ಶಿವ ಅವರು, ಮತ್ತು ನಮ್ಮ ಆಂಜನಣ್ಣವರು, ಹಾಗೆ ನಮ್ಮ ಕೀಳ್ಪಟ್ಟೆ ವಿಜಯಗೌಡರು, ರಾಜೇಶ್ವರವರು, ಎಲ್ಲ ಪಕ್ಷದ ಮುಖಂಡರುಗಳು, ಅಭಿಮಾನಿಗಳು ಈ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಕೇಕ್ ತರಿಸಿ ಅವ್ರನ್ನ ಆಚರಣೆ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೂಡ ತಾವು ಬಂದಿದ್ದೀರಿ, ಸಂತೋಷ. ಏನು ಈಗಾಗಲೇ ನಮ್ಮ ಮುಖಂಡರು ಮಾತಾಡಿದಾಗೆ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರಷ್ಟೇ ಪ್ರಬುದ್ಧ ಮತ್ತು ಅನುಭವಿ ರಾಜಕಾರಣಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ. ಇದು ನಮ್ಮೆಲ್ಲೂ ಕೂಡ JDS ಪಕ್ಷಕ್ಕೆ ಮುಂದಿನ ದಿಕ್ಸೂಚಿ. ಏನು ಪಕ್ಷ ಕುಮಾರಸ್ವಾಮಿ ನಂತರ ಎಲ್ಲಿ ಹೇಗೆ ಅನ್ನೋದು ಒಂದು ಪ್ರಶ್ನೆ ಆಗುವಂಥ ನಿಟ್ಟಿನಲ್ಲಿ ಏನು ವಿರೋಧ ಪಕ್ಷಗಳು ಮಾತಾಡ್ತಾ ಇದ್ರು, ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಇಡೀ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರನ್ನ ವಾಕ್ಚಾತುರ್ಯ ಮತ್ತು ಅವರ ಒಂದು ಸಂಘಟನಾ ಶಕ್ತಿಗಿಂತಲೂ ದೊಡ್ಡ ಮಟ್ಟದ ಒಂದು ಬಲಿಷ್ಠವಾದಂಥ ಒಂದು ಪಕ್ಷ ಕೊಡ್ತಕ್ಕಂಥ ಶಕ್ತಿ ನಿಖಿಲ್ ಕುಮಾರಸ್ವಾಮಿ ಅವರಿಗಿದೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಸಂಚರಿಸಿ ಪಕ್ಷ ಕಟ್ಟತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋ ಜೊತೆಗೆ ಎಲ್ಲ ಯುವ ನಾಯಕರು, ಹಿರಿಯರು, ವಿಶೇಷವಾಗಿ ಮಹಿಳೆಯರು, ಯುವಕರು ಅವ್ರ ಜೊತೆ ಕೈ ಜೋಡಿಸಿ ನಾವಿದ್ದೇವೆ, ಮುಂದೆ ಪ್ರಾದೇಶಿಕ ಪಕ್ಷ ಕಟ್ಟಬೇಕು, JDSನ ಅಧಿಕಾರ ತರಲೇಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ದೊಡ್ಡ ಮಟ್ಟದ ಶ್ರಮ ಹಾಕಿ ನಮ್ಮ ಜೊತೆ ಒಡನಾಡಿಯಾಗಿ ಅಣ್ಣ ತಮ್ಮನೋ ಅಥವಾ ನಮ್ಮ ಕುಟುಂಬ ಸದಸ್ಯರು ಅನ್ನೋ ಒಂದು ಭಾವನೆಯಿಂದ ನಮ್ಮ ಜೊತೆ ಹೆಜ್ಜೆ ರೀತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಸ್ಫೂರ್ತಿ ಮತ್ತು ಪ್ರೇರಣೆ ಕೂಡ. ಅಂಥ ಒಂದು ಮುಂಚೂಣಿ ನಾಯಕ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ರಿ. ಅವರಿಗೆ ದೇವರು ಆರೋಗ್ಯ, ಆಯುಷ್ಯ ಸಿಕ್ಕಿ ಯಶಸ್ಸು ಸಿಗಬೇಕು, ಹತ್ತಿರದಲ್ಲೇ ಉನ್ನತವಾದಂಥ ಒಂದು ಹುದ್ದೆನ ಅಲಂಕಾರ ಮಾಡ್ತಕ್ಕಂಥ ಒಂದು ಶಕ್ತಿ ಸಾಯಿಬಾಬಾ ಹೇಳಲಿ. ವಿಶೇಷವಾಗಿ ಏನು ನಮ್ಮ ಕೋಲಾರದ ಅಧಿದೇವತೆ ಕೋಲಾರಮ್ಮನ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಬಯಸ್ತಾ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು, ಕುಮಾರಸ್ವಾಮಿಯವರು, ಅವರು ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಇಡೀ ನಮ್ಮ ಅಭಿಮಾನಿಗಳ ತಂಡ ಅವ್ರಿಗೆ ಆಶೀರ್ವಾದ ಬಯಸ್ತಾ ಇದೆ. ಆ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ನಮ್ಮ ಮೈತ್ರಿ ಜೊತೆಯಲ್ಲಿ ಒಂದು ಹೋರಾಟದ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಹಾಗಾಗಿ ಪ್ರತಿಪಕ್ಷದ ಅಂದರೆ ನಮ್ಮ ಮಿತ್ರ ಪಕ್ಷ BJP ಇದೆ, ಅವರ ಒಂದು ಜೊತೆಯಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ದೇವರು ನಮ್ಮೆಲ್ಲರಿಗೂ ಕೊಡುವಂತಾಗಲಿ, ದೇವರ ಆಶೀರ್ವಾದ ನಮ್ಮೆಲ್ಲರೂ ಸಿಗಲಿ. ವಿಶೇಷವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಶುಭ ಕೋರ್ತಾ, ಹಾಗೆ ಬಂದಂಥ ಮಾಧ್ಯಮದವರು ಕೂಡ ಧನ್ಯವಾದ ಗಳಿಸ್ತೀನಿ. ಏನು ಮುಖಂಡರು ಬಂದಿದ್ದಾರೆ ಅವರು ಕೂಡ ಮುಂದಿನಲ್ಲಿ ಅವರ ಒಂದು ಪ್ರೇರಿತರಾಗಿ ಒಂದು ಶಕ್ತಿ, ಒಂದು ದೊಡ್ಡ ಮಟ್ಟದ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡಬೇಕು. ಕೋಲಾರ ಜಿಲ್ಲೆಯಲ್ಲಿ, ಕೋಲಾರ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರ ಒಳಗೊಂಡಂಗೆ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಸಂಘಟನೆ ಮಾಡಲಿಕ್ಕೆ ನಾವೇನು ಸನ್ನದ್ಧರಾಗಿದ್ದೀರಿ, ಎಲ್ಲರೂ ಕೂಡ ಒಂದು ಯೋಧರ ಥರ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಇದ್ದೀವಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೂ ಕೂಡ ಸರಿಪಡಿಸುವಂಥ ಶಕ್ತಿ ನಮಗೆಲ್ಲ ಇದೆ. ಯಾಕಂದರೆ ಆ ಪಕ್ಷನೇ ಹಾಗಾಗಿ ಆ ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ನಾವೆಲ್ಲರೂ ಇದ್ದು ಮುಂದಿನಲ್ಲಿ ಪಕ್ಷ ನಡೆಸ್ಕೊಂಡು ಹೋಗಬೇಕು.
ದೊಡ್ಡ ಮಟ್ಟದಲ್ಲಿ ಶಕ್ತಿಯಾಗಿ ತುಂಬಿ JDS ಪಕ್ಷದ ಅಧಿಕಾರ ತರುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಇದರಲ್ಲಿ ಕೈ ಜೋಡಿಸಿದಂಥ ಮಿತ್ರ ಪಕ್ಷ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದ.